ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಸ್ವಾಮಿ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ನಾನು ಪಾಸ್ಟರ್ ಕುಮಾರ್ ಬಾಂಬೆ. ಕರ್ತನ ಯೇಸು ಸ್ವಾಮಿ ಹೆಸರಿನಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತವನ್ನು ಮಾಡಿಕೊಳ್ಳೋಣ. ದೇವರ ನಮಗೆ ಸ್ತೋತ್ರ. ಈ ದಿನದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನವನ್ನು ಮಾಡಿಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ ಅದರ 6ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡ್ತೇವೆ. ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಏನು ನೋಡ್ತೇವೆ ಅಂದರೆ, ಇಲ್ಲಿ ಒಬ್ಬನ ಹುಡುಗನ ಹತ್ರ 5 ರೊಟ್ಟಿ 2 ಮೀನು ಇದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧವಾದ ನಮಗೆ ಸ್ತೋತ್ರ ಉಂಟಾಗಲಿ. ಪ್ರಿಯರು, ದೇವರ ವಾಕ್ಯ ಹೇಳುವ ಪ್ರಕಾರ ಆ ಒಂದು ಮಗುವಿನ ಕೈಯಲ್ಲಿ, ಆ ಒಂದು ಹುಡುಗನ ಕೈಯಲ್ಲಿ ಏನಿದೆ ಅಂದರೆ 5 ರೊಟ್ಟಿ 2 ಮೀನು ಇದೆ. ಆತನನ್ನು ಯೇಸು ಸ್ವಾಮಿಗೆ ಅದನ್ನು ಸಮರ್ಪಣೆ ಮಾಡಿದ. ಅದೇ ರೀತಿಯಾಗಿ ನಿಮ್ಮ ಕೈಯಲ್ಲಿ ಏನು ಇದೆ? ಸಮಯ ಇದೆ, ಅದನ್ನು ದೇವರಿಗೆ ಕೊಡ್ರಿ. ಹಲ್ಲೆಲೂಯಾ. ನಿಮ್ಮ ಹತ್ರ ಏನಾದರೂ ಇದೆಯೋ ಅದು ಯೇಸು ಸ್ವಾಮಿದ ಕೊಟ್ಟದ ಒಂದು ದಾನವಾಗಿದೆ. ಆ ಒಂದು ಯೇಸು ಸ್ವಾಮಿ ಕೊಟ್ಟದ ದಾನವನ್ನು ಯೇಸು ಸ್ವಾಮಿಗೆ ಕೊಡ್ರಿ. ಸಮಯವನ್ನು ಕೊಡ್ರಿ. ದೇವರ ನಾಮದಲ್ಲಿ ಪ್ರಾರ್ಥಿಸ್ರಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ದೇವರ ವಾಕ್ಯಕ್ಕೆ ಸಮಯವನ್ನು ಕೊಡ್ರಿ, ಪ್ರಾರ್ಥನೆಗೆ ಸಮಯವನ್ನು ಕೊಡ್ರಿ, ಸೇವೆಗೆ ಸಮಯವನ್ನು ಕೊಡ್ರಿ. ನಿಮ್ಮ ಹಸ್ತವನ್ನು ದೇವರ ನಾಮದಲ್ಲಿ ಚಾಚರಿ. ಯೇಸು ಸ್ವಾಮಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.